ಜಾತ್ರೆ ಮಾಡಿದ್ರು. ಆ ಜಾತ್ರೆಗೆ ನನ್ನ ಒಳ್ಳೆ ವಿನಯ ಪಟ್ಟು ನಾನು ಜಾತ್ರೆಗೆ ಹೋಗುದ ನಂದು 7 ಸರಿ ಕಳ್ಳಿ ಆಗ ಮೇಗತ್ಕೊಂಡ ಧಾವದಾತ ಹಳ್ಳಿ ಮೇಲೆ ತಾಲೀಮ್ ತಗದ 10 ಹಂಡ್ರದೊಳಗಾಗಿ ಎಳಮೈದಿಂದ ಬೆಳಗಾವಿಗೆಲ್ಲ ಹೋದ. ಒಳ ಹೋಗಿ ಕೆಳದಂಗಿ ಹಳದಿ ಹತ್ತಿ ನಿಂದ್ರದೊಳಗಾಗಿ ಬಂದವಳಿ ಬಂದು ನಾನು ಹೊಳಬಾಯಿ ಹಿಡಿದು ಹೊಳಿಸೋದಿಲ್ಲ. ನಾನು ಕಳ್ಳಿ ಮೊಳ್ಳಕ್ಕೆ ಮಾತಾಡ್ತಿದ್ದೆ. ಅಷ್ಟರಲ್ಲಿ ಕಾಕಳ ಹುಡುಗರು ನಾಟಕ ಮಾಡಿವೆ ಪತ್ರ ಬರೆದು ಕಳೆಯುವುದು. ಆ ಜಳದ ಪತ್ತಿಯನ್ನು ಬಿಟ್ಟು ಈ ಮಂಟಪಕ್ಕೆ ಬಂದಂತ ಎನಗಾದ ಸಾರಥಿ ಸಾರಥಿ ಅನ್ನುತ್ತಾರೆ. ನಾವು ಬರೀ ಕರ್ಪುರದ ಬರಿ ರಾಜೇಂದ್ರ ಮೂಪತಿ
ಹೊತ್ತಿಗೆ 10,000 ಮುಗುಟ ಮದ್ದನನ್ನು ನೆಲಕ್ಕೆ ತಿರುಗುವರು. ಅವರು ಎರಡನೇ ಸಲ ಬೆಟ್ಟ ಮಾನವು ಮುಗಿಲೆಂದು ಕೆಂಡ ಕಾಡುತ್ತಾ ನಿಮ್ಮ ಶವವು ಹಾರಿ ಹೋಗುವರಿತ್ತು. ಅದಕ್ಕೆ ನನ್ನ ಚಕ್ರದಿಂದ ತಿರುಗಿಬಿಟ್ಟರು. ಪಾರ್ಥನೆ, ಇದಕ್ಕೆ ಭೀಷ್ಮರು ಅಂದದ್ದೇನೆಂದರೆ ಇವತ್ತಿನ ಕಾರಣ ಇಲ್ಲಿಗೆ ಸಾಕು. ನಾಳೆ ದಿವಸ ಸೂರ್ಯ ಉದಯವಾಗುವುದರೊಳಗಾಗಿ ಪಾಂಡವರ ವಂಶ ನಿರ್ವಂಶ ಮಾಡುವರೆಂದು ಪಂಥ ಹಾಕಿ ಒಳ್ಳೆ ಪಾರ್ಥನೆ, ನಿಮ್ಮ ಮುತ್ತಜ್ಜನ ಬಳಿಗೆ ಹೋಗಿ ಏನಾದರೂ ವರಗಳನ್ನು ಪಡೆದುಕೊಂಡು ಬರುವಂತ ನಾವು ಪಾರ್ಥ ಮಹಾಸಮರ್ಥ. ಕೃಷ್ಣಕ, ನೀನು ಹೇಳಿದಂತೆ ಎಲ್ಲ ಮುತ್ತಜ್ಜರಾದ ಭೀಷ್ಮಾಚಾರ್ಯ ಬಳಿಗೆ ಹೋಗಿ ವರವನ್ನು ಪಡೆದುಕೊಂಡು ಬರುತ್ತೇನೆ. ಆಶೀರ್ವದಿಸಿ ಬೇಗ ಮಂಗಳವಾರವಾಗಿ ಹೋಗುವಂತ ಪಾರ್ಥ ಮಹಾಸಮರ್ಥ. ಹೇಳುತ್ತಿದ್ದೆ ಅರಿಯದರಿಂದ ಶಿರವನ್ನು ಕತ್ತರಿಸುವರು. ಎಲ್ಲ ಬಾಣದ ಕಟ್ಟನ್ನು ಇನ್ನು ಹೊಟ್ಟೆಯನ್ನು ಎಲ್ಲ ಕುಡಿವೇರಿ ಗಂಡಿಗಳ ಮನೆಯಲ್ಲಿ ಹೊತ್ತಿನ ಕುಡಿವೇರಿ ಗಂಡಿ ಗಂಡು ಪತ್ತು ಓಡಿ ಹೋಗಲಿಕ್ಕೆ ನಾನೇ ಹೊಂದಿನ ನೀರಿನಿಂದ ಹೊತ್ತಿದವನು. ಇಕ್ಕೋ ಹೆಣ್ಣು ನನ್ನ ಕಾಪಿನಿಂದ ನಿನ್ನನ್ನು ಹರಿದು ಹಾಕಿರುತ್ತೇನೆ. ಇನ್ನವಂತವನು Yeah.
ನಿನಗೆ ನಾನೊಂದು ದೃಷ್ಟಾಂತವನ್ನು ಹೇಳುತ್ತೇನೋ ಚಿತ್ತಿಟ್ಟು ಕೇಳು. ಬ್ರಾಹ್ಮಣರು ಭೋಜನವು ಪ್ರಿಯಂಬಂತೆ. ಬ್ರಾಹ್ಮಣರಿಗೆ ಊಟವಾದರೆ ಸಂತೋಷ, ಗೋಗಳಿಗೆ ಹುಲ್ಲಿದ್ದರೆ ಸಂತೋಷ, ವೀರಹರಿಯರಿಗೆ ರಣಗ್ರವೇ ಸಂತೋಷ. ಇದರ ಹೊರತು ಅವರಿಗೆ ಮತ್ತಾವುದು ಸಮಾಧಾನವೂ ಆಗಲಾರದು. ಅದರಂತೆ ನೀನಾದರೂ ಬಹು ಮಾತುಗಳನ್ನಾಡಿದಲ್ಲಿ ಫಲವಿಲ್ಲ. ಕಾಳಗದಲ್ಲಿ ಮಡಿದವನ ಮೇಲೂ ಪದವಿ ಹೊಂದುವುದು. ಆದರೆ ಎಲ್ಲ ಮಾತು ಲಕ್ಷ್ಯಕ್ಕೆ ತಂದ ನೋಡು. ಎಂದಿನ ದಿವಸ ನಾನು ಸಮರಕ್ಕೆ ಹೋಗದಿದ್ದರೆ ನಮ್ಮ ತಂದೆ ವೀರಪಾರ್ಥನ ಮಗನನ್ನು ಬಾಧಿಸಲಿಕ್ಕಿಲ್ಲ. ಮಂದಗತಿಯ ಅಭಿಮನ್ಯನನ್ನು ನಿಂದಿಸಿ ಕುಂದಿಟ್ಟು ತಡೆಯಲಿಕ್ಕಿಲ್ಲ ನಮ್ಮ ಮಾತೆ. ಹೇ ಅಂಬುಜ ಮುಖನಾಗ ಅಭಿಮಾನಿನೇ, ಕುಂಬನಿಯೇ ನಿನ್ನನ್ನು 9 ತಿಂಗಳ ಗರ್ಭದಲ್ಲಿ ಹೊತ್ತು ಸಂಭ್ರಮದಿಂದ ಸೌಂದರ್ಯ ಸೌಭಾಗ್ಯ ಕಣ್ಣ ತುಂಬ ನೋಡಬೇಕಾದರೂ ಹೇ ಬಾಲಕ, ಇದೇ ಕಾಡುವ ಕಾಲಕ್ಕೆ ವಿಪರೀತ ಬುದ್ಧಿ ಬಂದು ಒದಗಿತ್ತಲ್ಲ, ಅದಕ್ಕೆ ಉಪಾಯವಿಲ್ಲ. ತಾಯಿ ಎಂಬ ಮರೆಯದೆ ಉಳಿಯಲಿಲ್ಲ ಕಂದ ಅತಿ ವಿನಯದಿಂದ. ಮಾತೆ ಪಾರ್ಥನ ಮೇಲೆ ಹೆಸರಿಟ್ಟು ಕುಳಿತರೆ ಸ್ವಾರ್ಥಕೇನಾಗುವುದು, ನಮ್ಮ ಕೀರ್ತಿಗೆ ಕುಂದ ಬರುವುದು. ದುರ್ತಕ್ಕೆ ಹಕ್ಕಕ್ಕೆ ಹೆಣ್ಣಿನೊಳಗೆ ಹಕ್ಕಲ್ಲಿ ಕನ್ನಡರು ಹಕ್ಕಂತೆ ಅರವರಿಸಿದ್ದ ಯುದ್ಧಕ್ಕೆ ಹೋಗಿ ನಿರ್ಭಯದಿಂದ ಒಪ್ಪ
ತಾವು ತಮ್ಮ ನಮಾಕಿತವೇನ ದೊರೆ ಕರ್ಪೂರದ ಉರಿ ಎಲ್ಲ ಈ ಸಾರಥಿ ಚತುರ್ದಶಿ ಭುವನ ಬ್ರಹ್ಮಾಂಡದಲ್ಲಿರುವ ಸಕಲ ಜೀವರಾಶಿಗಳಿಗೆ ಸುಖ ದುಃಖ ಸರಿ ಮಾಡಿ ರಕ್ಷಿಸುವಂತ ಆ ಬ್ರಹ್ಮದೇವನ ಅರ್ಥವಾಗಿಯೇ ಮನದಿಂದ ಸಕಲ ವಿದ್ಯೆಯಲ್ಲಿ ಅಂದರೆ ಈ ಭುವನ ಬ್ರಹ್ಮಾಂಡದ ಚತುರ ಸಮುದ್ರ ಮಹಾಂಕಿತವಾಗಿ ಪದವಿಯಲ್ಲಿ ಮೆಚ್ಚಿದ ವೈರ್ಯದಂತೆ ಬಾರ್ಧರಿದು ಅವರ ಎದೆ ಕುಂಡಗಳನ್ನು ದಾನವನಾಡುತ್ತ ಎಲ್ಲ ಎಡಭಾವ ಕುಣವೇಶನ್ನು ಕೆರವಿ ಭಾಗದ ಭೂಮಿಗಳು ತಮ್ಮ ಸ್ವಾಮ್ಯ ಎಂಬ ಬಾಯಿಯವರ ಹೆಣದ ಭಯಂಕರ ಒಂದಗೂಡಿಕೊಂಡು ಮಾನವರನ್ನು ಅಡ್ಡು ಬಂದರೆ ಅವರನ್ನು ನಗರದಲ್ಲಿ ಸೇರಿರುವುದನ್ನು ತಪ್ಪದೆ ಮಾತನಾಡಿಸುವಂತವನಾಗಲೇ ಸಂಗೀತಗಾರನೇ ಎಲ್ಲ ಈ ಸಾರಥಿ ಅವರಾದ್ರೂ ದೊಡ್ಡ ರಾಜರಂತೆ ಕಾಣಿಸ್ತಾರೆ ಸ್ವಲ್ಪ ತಕ್ಕ ಮರ್ಯಾದೆಯನ್ನು ಕೊಟ್ಟು ಮಾತಾಡಿಸುವಂತವ ಆಗ್ತಾನ ಸಾರಥಿ ಏನೂ ಚಿಂತೆವಿಲ್ಲ. ಓ ದೇವ ಗಡಗಡನ ಗದ್ದರಿಸುತ್ತ ಮುಗಿಲಿಕ್ಕೆ ಅಂದಾಡುತ್ತಾ ಎಂದವಾದ ಸುಂದರ ಸಭೆಗೆ ಬಂದಂತವ್ರು ತಾವುದವರು ಪುಂಡವ ಹಿಂಡವರಿಗಳ ಗಂಡ ಬಲು ವಿನಯದಿಂದ ಬಂದು ನಮ್ಮ ಪ್ರಭಾವದಿಂದ ಕರೆಗಳನ್ನು ಮುಗಿದು ಭಕ್ತಿಯಿಂದ ಬಂದವರಿಗೆ ದಾರಿಂದ